ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಜೀವಕ್ಕೆ ಜೀವ ನೀನು ಭಾಗ 33. ಡಾಕ್ಟರ್ ತಾಹಿರಾ ಮೂಲಕ ಮನೆಯವರಿಗೆ ನಿವೇದಿತಾಳಿಗಿರುವ ಕಾಯಿಲೆಯ ಬಗ್ಗೆ ತಿಳಿದಾಗ ಎಲ್ಲರಿಗೂ ದುಃಖದ ಜೊತೆ ಭಯವಾಗಿತ್ತು. ಇಲ್ಲ ಅಂಕಲ್, ನೋ, ಇದು ಸಾಧ್ಯವಿಲ್ಲ. ಅವಳಿಗಿರುವುದು ಸಾಧಾರಣ ತಲೆನೋವು ಅಷ್ಟೇ. ನಿನ್ನೆ ಅವಳ ಬಳಿ ತಲೆನೋವಿನ ಬಗ್ಗೆ ವಿಚಾರಿಸಿದಾಗ ಅವಳು ಕೂಡ ಅದನ್ನೇ ಹೇಳಿದ್ದು. ಈಗ ಬ್ರೈನ್ ಟ್ಯೂಮರ್ ಇಲ್ಲ, ಇದು ಸುಳ್ಳು ಅನ್ನುತ್ತಾ ಅವರೆಲ್ಲರಿಗಿರುವ ನೋವಿನ ನಡುವೆಯೂ ಹುಚ್ಚರಂತೆ ಕೂಗಾಡುತ್ತಿದ್ದ ಸಾಮ್ರಾಟ್ ವರ್ತನೆಯನ್ನು ನೋಡಿದ ವಾಸುದೇವ್ ಅವನನ್ನು ಖುದ್ದಾಗಿ ಸಂತೈಸಿ, ಸಾಮ್ರಾಟ್, ಕಾಮ್ ಡೌನ್. ನಿವಿ ನಮ್ಮೆಲ್ಲರಿಂದ ಎಲ್ಲವನ್ನೂ ಮುಚ್ಚಿಟ್ಟಿದ್ದಾಳೆ. ಅದ್ಯಾಕೆ ಹಾಗೆ ಮಾಡಿದ್ದಾಳೋ? ಡಾಕ್ಟರ್ ತಾಹಿರಾ ಜೊತೆ ಮಾತನಾಡಿದ್ದೇನೆ. ನಿವಿಯನ್ನು ಪರೀಕ್ಷಿಸಿ ಅವಳಿಗೆ ಬ್ರೈನ್ ಟ್ಯೂಮರ್ ಇರುವುದನ್ನು ಖಚಿತಪಡಿಸಿದ್ದ ಡಾಕ್ಟರ್ ಅಲೋಕ್ ಹಾಗೂ ತಾಹಿರಾ ಇಬ್ಬರು ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಇಲ್ಲಿಗೆ ಬರುತ್ತಾರೆ, ಆಗಲೇ ಮಾತನಾಡೋಣ ಅಂತ ನೋವಲ್ಲಿ ನುಡಿದವರ ಮೊಬೈಲಿಗೆ ತಾಹಿರಾ ಕರೆ ಬಂದಾಗ ಅವಳ ಮಾತಿನಂತೆ ಅಲ್ಲೇ ಮಗಳಿದ್ದ ವಾರ್ಡ್ ಒಳಗಡೆ ಹೋಗಿ ಫೋನನ್ನು ಅಲ್ಲಿದ್ದ ಡಾಕ್ಟರ್ ಕೈಗೆ ಕೊಟ್ಟು ಹೊರಬಂದರು. ಮಂಟಪದಲ್ಲಿರುವ ಎಲ್ಲರಿಗೂ ನಿವೇದಿತಾ ಆರೋಗ್ಯದ ವಿಷಯ ಸೂಕ್ಷ್ಮವಾಗಿ ತಿಳಿಸಿದ ಅಖಿಲ್, ಈ ಮದುವೆ ಇವತ್ತು ನಡೆಯುವುದಿಲ್ಲ. ಹಾಗೆಯೇ ಬಂದವರಿಗಾಗಿ ಮಾಡಿದ ಆತಿಥ್ಯ ಹಾಳಾಗಬಾರದೆಂದು ಎಲ್ಲರಲ್ಲೂ ಊಟ ಮುಗಿಸಿ ಹೋಗುವಂತೆ ಹೇಳಿದನು. ಅವನನ್ನು ಗಮನಿಸುತ್ತಲೇ ಇದ್ದ ಮಾನ್ಯತಾ ಅವನತ್ತ ಹೋಗಲು ಒಂದು ಹೆಜ್ಜೆ ಇಟ್ಟು ಅವನನ್ನು ಸುತ್ತುವರೆದಿರುವವರನ್ನು ನೋಡಿ ಸುಮ್ಮನಾದರೆ ಆದಿತ್ಯ ಮತ್ತು ಅವನ ಮನೆಯವರು ಅಖಿಲನನ್ನು ಸಮಾಧಾನಿಸುತ್ತಿದ್ದರು. ಕಣ್ಣೀರು ಹಾಕುತ್ತಲೇ ಆದಷ್ಟು ತನ್ನನ್ನು ಸಂಭಾಳಿಸಿಕೊಳ್ಳಲು ಪ್ರಯತ್ನಿಸುತ್ತಿರುವ ಗೆಳೆಯನನ್ನು ಗಮನಿಸಿದ ಚಾರ್ಲಿ ಮತ್ತು ಸಚಿನ್ ಅವನನ್ನು ಬಲವಂತವಾಗಿ ಆಸ್ಪತ್ರೆಗೆ ಕಳುಹಿಸಿ ಅಲ್ಲಿನ ಜವಾಬ್ದಾರಿಯನ್ನು ಅವರು ಹೊತ್ತರು. ಗೆಳೆಯರ ಮಾತಿಗೆ ಒಪ್ಪಿ ಆಸ್ಪತ್ರೆಗೆ ಓಡಿ ಬಂದ ಅಖಿಲ್ ಆಕಾಶವೇ ತಲೆ ಮೇಲೆ ಬಿದ್ದಂತೆ ಕಣ್ಣೀರು ಸುರಿಸುತ್ತಿರುವ ಪ್ರತಿಯೊಬ್ಬರನ್ನು ನೋಡಿ ಗಾಬರಿಯಲ್ಲೇ ಸಾಮ್ರಾಟ್ ಪಕ್ಕ ಬಂದು, ಬ್ರೋ ಬ್ರೋ ನಿವಿ ಎಲ್ಲಿ, ಏನಾಯಿತು ಅನ್ನುವ ಅವನ ಮಾತುಗಳು ತಾಯಿಯನ್ನು ನೋಡಿ ಭಯದಲ್ಲಿ ತೊದಲುತ್ತಿದ್ದವು. ಸಾಮ್ರಾಟ್ ಸೂಕ್ಷ್ಮವಾಗಿ ಅವನಿಗೆ ವಿಷಯ ತಿಳಿಸಿದಾಗ ಅವನಿಗೂ ಅದು ನಂಬಲಾಗಲಿಲ್ಲ. ಅಲ್ಲೇ ಇದ್ದ ತಂದೆಯ ಹತ್ತಿರ ಓಡಿ, ಡ್ಯಾಡ್, ಇದೆಲ್ಲ ಸುಳ್ಳು ತಾನೇ? ಪದೇ ಪದೇ ನಿವಿಯೇ ಯಾಕೆ ಡ್ಯಾಡ್ ಅಂತ ಕುಸಿದು ಅಳುತ್ತಿದ್ದ ಮಗನನ್ನು ಸಂಭಾಳಿಸಲು ಸೋತ ವಾಸುದೇವ್ ಮಗಳನ್ನು ಕರೆದು ಅವನ ಹತ್ತಿರ ಕೂರುವಂತೆ ಹೇಳಿದರು. ತಾಹಿರಾ ಮೂಲಕ ಅಲೋಕ್ ಬಳಿ ಮಾತನಾಡಿದ ವಾರ್ಡ್ ಒಳಗಿದ್ದ ಡಾಕ್ಟರ್ಸ್ ಅವರ ಆದೇಶದಂತೆ ನಿವೇದಿತಾಳನ್ನು ತಕ್ಷಣ ಸರ್ಜರಿಗಾಗಿ ಸರ್ಜಿಕಲ್ ಐಸಿಯುಗೆ ಶಿಫ್ಟ್ ಮಾಡಿದಾಗ ಹೊರಗಡೆ ಇದ್ದ ಎಲ್ಲರೂ ಅವರನ್ನು ಹಿಂಬಾಲಿಸಿದರು. ವಾಸುದೇವ್ ಬಳಿ ಒಂದೆರಡು ನಿಮಿಷ ಮಾತನಾಡಿದ ಡಾಕ್ಟರ್ ಐಸಿಯು ಬಾಗಿಲು ಮುಚ್ಚಿದಾಗ ಹೆಂಡತಿ ಮಕ್ಕಳ ಪಕ್ಕ ಬಂದು ಕುರ್ಚಿಗೆ ತಲೆಯಾನಿಸಿ ಕುಳಿತು ಕಣ್ಣು ಮುಚ್ಚಿದರೂ ಅವರ ಕಣ್ಣಿಂದ ಕಣ್ಣೀರು ಹರಿಯುತ್ತಲೇ ಇತ್ತು. ದಾರಿಯ ಮಧ್ಯೆ ಆಸ್ಪತ್ರೆಯ ಎಂಡಿಗೆ ಕರೆ ಮಾಡಿದ ತಾಹಿರಾ ಅವರಿಗೆ ನಿವೇದಿತಾ ಅಡ್ಮಿಟ್ ಆಗಿರುವುದರ ಬಗ್ಗೆ ಸೂಕ್ಷ್ಮವಾಗಿ ಹೇಳಿ ಅವಳನ್ನು ಹಿಂದೆ ಹ್ಯಾಂಡಲ್ ಮಾಡಿದ್ದ ಡಾಕ್ಟರನ್ನೆಲ್ಲ ಕರೆದು ಎಮರ್ಜೆನ್ಸಿ ಮೀಟಿಂಗ್ ಫಿಕ್ಸ್ ಮಾಡುವಂತೆ ಹೇಳಿ ಟ್ರಾಫಿಕ್ ನಡುವೆ ಅವರು ಆಸ್ಪತ್ರೆ ತಲುಪುವಾಗ 3/4 ಗಂಟೆ ಮೀರಿತ್ತು. ಆಸ್ಪತ್ರೆ ಒಳಗಡೆ ಅಲೋಕ್ ಜೊತೆ ಬಂದ ತಾಹಿರಾ ಮೀಟಿಂಗ್ ಹಾಲ್ ಒಳಗಡೆ ಹೋಗಿ ಆಗಲೇ ಅವರಿಗಾಗಿ ಕಾಯುತ್ತಿದ್ದ ಎಲ್ಲರಲ್ಲಿ ನಿವೇದಿತಾ ಮೊದಲಿನ ಆರೋಗ್ಯದ ಸ್ಥಿತಿಯನ್ನು ಹೇಳಿ, ಇವರು ಡಾಕ್ಟರ್ ಅಲೋಕ್, ನ್ಯೂರೋ ಸರ್ಜನ್. ನಿವೇದಿತಾ ರೀಸೆಂಟಾಗಿ ಇವರಲ್ಲೇ ಟ್ರೀಟ್ಮೆಂಟ್ ತೆಗೆದುಕೊಂಡ ಕಾರಣ ಅವಳ ಪೂರ್ತಿ ಅಪ್ಡೇಟ್ ಇವರ ಬಳಿ ಇದೆ ಎಂದಾಗ ತನ್ನಲ್ಲಿದ್ದ ರಿಪೋರ್ಟನ್ನು ಉಳಿದ ಡಾಕ್ಟರ್ ಕೈಗೆ ಕೊಟ್ಟ ಅಲೋಕ್, ಈಗಿರುವ ಪೇಷಂಟ್ ಸ್ಥಿತಿಯಲ್ಲಿ ಸರ್ಜರಿ ಈಸ್ ದಿ ಬೆಸ್ಟ್ ಆಪ್ಷನ್ ಎಂದು ಅಲ್ಲಿದ್ದವರಲ್ಲಿ ಸೂಕ್ಷ್ಮವಾಗಿ ನಿವೇದಿತಾಳ ಆರೋಗ್ಯ ಹಾಗೂ ಅವಳಿಗೆ ನಡೆಯುವ ಸರ್ಜರಿಯ ಬಗ್ಗೆ ಹೇಳಿ ಅವರನ್ನು ಅಸಿಸ್ಟ್ ಮಾಡಲು ಉಳಿದ ಡಾಕ್ಟರನ್ನು ಕೇಳಿಕೊಂಡರು. 5 ನಿಮಿಷಗಳ ಚರ್ಚೆಯ ಬಳಿಕ ನಿವೇದಿತಾ ಸರ್ಜರಿಗೆ ಅಲೋಕ್ ನೇತೃತ್ವದಲ್ಲಿ ಒಂದು ಡಾಕ್ಟರ್ಸ್ ಟೀಮ್ ತಯಾರಾಗಿತ್ತು. ಆಗಲೇ ನಿವೇದಿತಾ ಪರಿಚಯವಿದ್ದ ತಾಹಿರಾ ಹಾಗೂ ಇನ್ನೊಂದಿಬ್ಬರು ಡಾಕ್ಟರ್ ಅಲೋಕ್ ಆದೇಶದಂತೆ ಅವಳ ಕೆಲವೊಂದು ಟೆಸ್ಟ್ ಮಾಡಲು ಐಸಿಯುನತ್ತ ನಡೆದರು. ತಮ್ಮತ್ತ ಬರುತ್ತಿರುವ ತಾಹಿರಾಳನ್ನು ಮೊದಲು ಗಮನಿಸಿದ ಅಖಿಲ್, ಡ್ಯಾಡ್, ಡಾಕ್ಟರ್ಸ್ ಬಂದರು ಅನ್ನುತ್ತಾ ಅವರತ್ತ ನಡೆದನು. ಅಖಿಲನನ್ನು ಸಮೀಪಿಸಿದ ತಾಹಿರಾ, ಅಖಿಲ್, ನಿಮ್ಮೆಲ್ಲರಲ್ಲಿ ಆಮೇಲೆ ಎಲ್ಲವನ್ನು ವಿವರವಾಗಿ ಮಾತನಾಡುತ್ತೇನೆ.
ನೌ ನಿವೇದಿತಾ ನೀಡ್ ಹ್ಯಾಸ್ ಅಂತ ಎಲ್ಲರತ್ತ ನೋಡಿ ಉಳಿದ ಡಾಕ್ಟರ್ ಜೊತೆ ICU ಒಳಗಡೆ ಹೋದರು. ಆಲೋಕ್ ಹೇಳಿದಂತೆ ಗಂಟೆಯ ಒಳಗಡೆ ನಿವೇದಿತಾಳ ಕೆಲವೊಂದು ಟೆಸ್ಟ್ ನಡೆದು ಅದರ ರಿಪೋರ್ಟ್ ನೋಡಿದವರು ಆದಷ್ಟು ಬೇಗ ಸರ್ಜರಿಗೆ ತಯಾರು ಮಾಡುವಂತೆ ಉಳಿದ ಡಾಕ್ಟರುಗಳಿಗೆ ಹೇಳಿದವರು. ಸ್ವಲ್ಪದರಲ್ಲೇ ನಿವೇದಿತಾ ಸರ್ಜರಿಗೆ ಎಲ್ಲವೂ ರೆಡಿಯಾಗಿತ್ತು. ವಾಸುದೇವ್ ಭಾರದ್ವಾಜ್ ಪರಿಚಯ ಮೊದಲೇ ಇದ್ದ ಕಾರಣ ತಾವೇ ಮುಂದೆ ನಿಂತು ಡಾಕ್ಟರಿಗೆ ಬೇಕಾದ ಎಲ್ಲ ಅಗತ್ಯತೆಗಳನ್ನು ಪೂರೈಸಿದ ಆಸ್ಪತ್ರೆಯ MD ಖುದ್ದಾಗಿ ವಾಸುದೇವ್ ಹತ್ತಿರ ಬಂದು, ಡೋಂಟ್ ಲೂಸ್ ಹೋಪ್ ಸರ್, ದಿ ಬೆಸ್ಟ್ ಡಾಕ್ಟರ್ಸ್ ಟೀಮ್ ಆಪರೇಟಿಂಗ್ ಯುವರ್ ಡಾಟರ್. ನಿಮ್ಮ ಮಗಳು ಖಂಡಿತ ಆದಷ್ಟು ಬೇಗ ಗುಣಮುಖಳಾಗುತ್ತಾಳೆ ಅಂತ ಅವರಿಗೆ ಧೈರ್ಯ ಹೇಳಿ ಅಲ್ಲಿಂದ ಹೊರಟರು. ಮದುವೆ ಕ್ಯಾನ್ಸಲ್ ಆಗಿ ಗೆಳೆಯರು ಹಾಗೂ ಪರಿಚಯದವರಿಂದ ಪದೇ ಪದೇ ಬರುತ್ತಿರುವ ಕರೆಗಳನ್ನು ಮೊದಲು ನಿರ್ಲಕ್ಷಿಸಿದ ವಾಸುದೇವ್ ನಂತರ ಅಖಿಲ್ ಕೈಯಲ್ಲಿ ತಮ್ಮ ಫೋನಿಟ್ಟು ಜಸ್ಟ್ ಹ್ಯಾಂಡಲ್ ದೆಮ್ ಎನ್ನುವಾಗ ಅಖಿಲಿಗೆ ಮನೆಯಿಂದ ಕರೆ ಬಂದಿತ್ತು. ಪಾಟೀಲಣ್ಣ ನಾವೆಲ್ಲ ಎನ್ನುವ ಮೊದಲೇ ಅವನು ಬೆಳಿಗ್ಗೆ ನಿವೇದಿತಾ ಇದ್ದ ಸ್ಥಿತಿಯನ್ನು ಹೇಳಿದಾಗ, ವಾಟ್, ಏನಣ್ಣ ನೀವು ಇದೆಲ್ಲ ಬೆಳಿಗ್ಗೆಯೇ ಹೇಳುವುದು ಬಿಟ್ಟು ನೀವು ಯಾರಿಗೂ ಏನು ಹೇಳಬೇಡವೆಂದರೆ ಫೋನ್ ಇಡಿ ಸುಮ್ಮನೆ ಎಂದು ಕೋಪದಲ್ಲೇ ಫೋನಿಟ್ಟು ಪಾಟೀಲ್ ಹೇಳಿದ್ದನ್ನು ಅಲ್ಲಿದ್ದವರಲ್ಲಿ ಹೇಳಿದಾಗ ಎಲ್ಲರ ಕಣ್ಣಲ್ಲೂ ಕಣ್ಣೀರು ಜಿನುಗುತ್ತಿತ್ತು. ಅಖಿಲ್ ಮೂಲಕ ಸರ್ಜರಿ ವಿಷಯ ತಿಳಿದ ಚಾರ್ಲಿ ಮತ್ತು ಸಚಿನ್ ಆಸ್ಪತ್ರೆಗೆ ಬಂದಾಗ ಬೆಳಿಗ್ಗೆ ಸ್ವಲ್ಪ ತಿಂಡಿ ಬಿಟ್ಟರೆ ಒಂದು ತೊಟ್ಟು ನೀರು ಕುಡಿಯದೆ ICU ಹೊರಗಡೆ ಕಣ್ಣೀರು ಹಾಕುತ್ತಲೇ ಕುಳಿತಿರುವ ಎಲ್ಲರನ್ನೂ ಗಮನಿಸಿ ಸೀದಾ ಗೆಳೆಯನ ಪಕ್ಕ ನಡೆದವರು, ಅಕಿ, ಐ ನೋ ಎಲ್ಲರೂ ತುಂಬ ದುಃಖದಲ್ಲಿದ್ದೀರಾ, ಟೈಮ್ ನೋಡು, ಆಗಲೇ ತುಂಬ ಸಮಯವಾಗಿದೆ, ಸರ್ಜರಿ ವಿಲ್ ಟೇಕ್ ಟೈಮ್, ನಿನಗೆ ಏನೂ ಬೇಡವೆಂದರೆ ಓಕೆ. ಅಂಕಲ್ ಆಂಟಿಯನ್ನು ನೋಡು ಪ್ಲೀಸ್, ಇಲ್ಲೇ ಕ್ಯಾಂಟೀನಿಗೆ ಹೋಗಿ ಏನಾದರೂ ತಿಂದು ಬನ್ನಿ ಅಂದಾಗ ತುಂಬ ಬಲವಂತದ ಬಳಿಕ ಎದ್ದ ಅಖಿಲ್ ಮನೆಯವರ ಪಕ್ಕ ಹೋದಾಗ ಎಲ್ಲರೂ ಏನೂ ಬೇಡವೆಂದರು. ಸಚಿನ್ ಚಾರ್ಲಿ ಜೊತೆ ಕ್ಯಾಂಟೀನಿಗೆ ಹೋಗಿ ಕಾಫಿ ತೆಗೆದುಕೊಂಡು ಎಲ್ಲರ ಪಕ್ಕ ಬಂದು ಬಲವಂತವಾಗಿ ಎಲ್ಲರಿಗೂ ಕಾಫಿ ಕುಡಿಯುವಂತೆ ಹೇಳಿ ಅವರೂ ಕೂಡ ಅಖಿಲ್ ಜೊತೆ ಕುಳಿತರು. ನಿವೇದಿತಾಳಿಗೆ ಸರ್ಜರಿ ಶುರು ಮಾಡಿ ಆಗಲೇ 2 ಗಂಟೆ ಕಳೆದಿತ್ತು. ಮಾಸ್ಕ್ ಜೊತೆ ಗ್ಲೌಸ್ ತೆಗೆಯುತ್ತಾ ICU ಹೊರಗಡೆ ಬಂದ ತಾಹಿರಾ ವಾಸುದೇವ್ ಹತ್ತಿರ ಬಂದು ಸರ್ ಎಂದಾಗ ಎಲ್ಲರೂ ಅವಳನ್ನು ಸುತ್ತುವರೆದರು. ದಾರಿಯಲ್ಲಿ ಬೇಡ, ನನ್ನ ಕ್ಯಾಬಿನ್ನಿಗೆ ಬನ್ನಿ, ಅಲ್ಲಿ ಮಾತನಾಡೋಣ ಅಂತ ಎಲ್ಲರನ್ನು ಕರೆದುಕೊಂಡು ಅತ್ತ ನಡೆದರೆ ಸಚಿನ್ ಮತ್ತು ಚಾರ್ಲಿ ಗೆಳೆಯನ ಬಳಿ ಹೇಳಿ ಅವರವರ ಮನೆಯತ್ತ ನಡೆದರು. ನರ್ಸ್ ತಂದ ನೀರನ್ನು ಕುಡಿದು 1 ನಿಮಿಷ ಸಾವರಿಸಿಕೊಂಡು ತನ್ನ ಕುರ್ಚಿಯಲ್ಲಿ ಕುಳಿತ ತಾಹಿರಾ, ಸರ್, ನಿಮ್ಮ ಮಗಳು ಹೀಗ್ಯಾಕೆ ಮಾಡಿಕೊಂಡಳೋ ಗೊತ್ತಿಲ್ಲ. ನಿವೇದಿತಾಳ ಟೆಸ್ಟ್ ಎಲ್ಲ ಮಾಡಿದ ಡಾಕ್ಟರ್ ಅಲೋಕ್ ಅವಳಿಗಿರುವ ಬ್ರೈನ್ ಟ್ಯೂಮರ್ ಬಗ್ಗೆ ಮೊದಲೇ ಅವಳಲ್ಲಿ ಹೇಳಿದ್ದರು. ತಿಂಗಳ ಹಿಂದೆ 2ನೆಯ ಸಲ ವಿಪರೀತ ತಲೆನೋವೆಂದು ಅವರ ಬಳಿ ಬಂದವಳಿಗೆ 1 ವಾರದ ಒಳಗಡೆ ಸರ್ಜರಿಗೆ ತಯಾರಾಗಿ ಫ್ಯಾಮಿಲಿ ಜೊತೆ ಬರಬೇಕೆಂದು ಹೇಳುವಾಗ ನಾನು ಕೂಡ ಅಲ್ಲೇ ಇದ್ದೆ. ನಾನೇ ಖುದ್ದಾಗಿ ನಿಮ್ಮಲ್ಲಿ ನಿವೇದಿತಾ ವಿಷಯ ಹೇಳಬೇಕೆಂದಿದ್ದೆ, ಆದರೆ ಅವಳು ನನ್ನನ್ನು ತಡೆದಿದ್ದಳು. ಇದೆಲ್ಲ ಆಗಿ 2 ದಿನಕ್ಕೆ ನನ್ನ ಮಗ ಆಡುವಾಗ ಬಿದ್ದು ಕಾಲು ಫ್ರ್ಯಾಕ್ಚರ್ ಮಾಡಿಕೊಂಡ ಎಂದು ಹಸ್ಬೆಂಡ್ ಫೋನ್ ಮಾಡಿದ್ದರು. ಹಾಗಾಗಿ ನಾನು 1 ತಿಂಗಳು ರಜೆ ಹಾಕಿ ಮುಂಬೈಗೆ ಹೋದವಳು ನಿನ್ನೆಯಷ್ಟೇ ಡ್ಯೂಟಿಗೆ ರಿಪೋರ್ಟ್ ಮಾಡಿಕೊಂಡಿದ್ದು. ಮಗನ ಆರೈಕೆಯ ಜೊತೆ ನಿವೇದಿತಾ ನಿಮ್ಮಲ್ಲಿ ಎಲ್ಲ ಹೇಳುತ್ತಾಳೆ ಎನ್ನುವ ನಂಬಿಕೆಯಲ್ಲಿ ಅವಳ ಬಗ್ಗೆ ಸಂಪೂರ್ಣವಾಗಿ ಮರೆತು ಬಿಟ್ಟಿದ್ದೆ. ಆದರೆ ಈ ಹುಡುಗಿ ಛೆ ಎಂದು ದೀರ್ಘ ಉಸಿರು ಹೊರಚೆಲ್ಲಿ, ನಿಮಗ್ಯಾರಿಗೂ ಅವಳಿಗೆ ಆಗಾಗ ಕಾಣಿಸುತ್ತಿದ್ದ ತಲೆನೋವು, ವಾಂತಿ, ಸುಸ್ತಿನ ಅರಿವಾಗಲಿಲ್ಲವೇ ಅಂತ ಎಲ್ಲರತ್ತ ದೃಷ್ಟಿ ನೆಟ್ಟು ಕೇಳಿದವರ ಮಾತಿಗೆ ರಜನಿ 1-2 ಬಾರಿ ಅವಳ ಕಳೆಗುಂದಿದ ಮುಖ ನೋಡಿ ಕೆಲಸದ ವಿಷಯದಲ್ಲಿ ತುಂಬ ಸ್ಟ್ರೆಸ್ ತೆಗೆದುಕೊಂಡಿದ್ದಾಳೆ ಎಂದು ಎಣಿಸಿತ್ತು ಬಿಟ್ಟರೆ ನೀವು ಹೇಳಿದ ಹಾಗೆ ಅವಳಿಗೆ ವಾಂತಿ, ತಲೆನೋವು ಏನೂ ಇರಲಿಲ್ಲ ಎಂದರು. ನಿವೇದಿತಾ ಆಫೀಸಲ್ಲಿ 1-2 ಸಲ ತಲೆ ತಿರುಗಿ ಬಿದ್ದಿರುವುದರ ಜೊತೆ ಆಗಾಗ ತಲೆನೋವೆಂದು ಹೇಳಿರುವುದನ್ನು ನೆನಪಿಸಿಕೊಂಡ ಸಾಮ್ರಾಟ್ ಅದರ ಬಗ್ಗೆ ಹೇಳುವ ಮೊದಲೇ, ತಾಹಿರಾ, ನೋ ಮೇಡಮ್, ನಿಮ್ಮಲ್ಲಿ ನಿವೇದಿತಾ ತುಂಬ ವಿಷಯವನ್ನು ಮುಚ್ಚಿಟ್ಟಿದ್ದಾಳೆ. ಶಿ ಈಸ್ ಇನ್ 3rd ಸ್ಟೇಜ್ ಆಫ್ ಬ್ರೈನ್ ಟ್ಯೂಮರ್ ಎಂದರೆ ಅವಳು ತುಂಬ ನೋವನ್ನು ಅನುಭವಿಸಿದ್ದಾಳೆ. ಆದರೆ ನಿಮಗ್ಯಾರಿಗೂ ಅವಳ ನೋವನ್ನು ಗೊತ್ತು ಮಾಡಲಿಲ್ಲ. ಕಾರಣ ಶಿ
ಗ್ರೈಂಡೆಡ್ ಹರ್ ಹಾಲ್ ಮೆಮೊರಿ ಬ್ಯಾಕ್. ಕಳೆದ ಬಾರಿ ಆಕ್ಸಿಡೆಂಟ್ ಆದಾಗ ಅವಳ ತಲೆಗೆ ಬಲವಾಗಿ ಪೆಟ್ಟು ಬಿದ್ದು ಅವಳು ಯಾರು ಏನು ಎನ್ನುವುದೆಲ್ಲ ಅವಳಿಗೆ ಅಂದೇ ನೆನಪಾಗಿತ್ತು ಎನ್ನುವ ಮಾತು ಕೇಳಿ ಎಲ್ಲರಿಗೂ ಸಿಡಿಲೆರಗಿದಂತಿತ್ತು. ಎಲ್ಲರನ್ನೂ ನೋಡಿದ ತಾಹಿರ ಅವರೆಲ್ಲರ ಮುಖದಲ್ಲಿರುವ ಭಯ, ಗೊಂದಲ, ಆತಂಕವನ್ನು ಗಮನಿಸಿ, ಸರ್, ನೋ ನೀಡ್ ಟು ವರಿ. ಈ ಆಕ್ಸಿಡೆಂಟ್ ಪ್ರಕಾರ ನಿವೇದಿತಾಳಿಗೆ ತಾನು ಯಾರು ಎಂದು ತಿಳಿದು ತಿಂಗಳುಗಳೇ ಕಳೆದಿದೆ. ಇಷ್ಟು ದಿನಗಳಲ್ಲಿ ಅವಳು ನಿಮ್ಮ ಜೊತೆ ಯಾವತ್ತಾದರೂ ವಿಚಿತ್ರವಾಗಿ ನಿಮ್ಮೆಲ್ಲರಿಗೂ ನೋವಾಗುವಂತೆ ವರ್ತಿಸಿದ್ದಾಳಾ? ಇಲ್ಲ ತಾನೇ? ಶಿ ಈಸ್ ಸ್ಟಿಲ್ ಯುವರ್ ಡಾಟರ್ ಎಂದ ತಾಹಿರ ಆ ದಿನ ಆಸ್ಪತ್ರೆಯಲ್ಲಿ ನಿವೇದಿತಾ ಜೊತೆ ತಾನು ಮಾತನಾಡಿದ ಎಲ್ಲ ವಿಷಯವನ್ನು ಅವರೆದುರು ಹೇಳಿದಾಗ ಎಲ್ಲರ ಕಣ್ಣಂಚು ತೇವವಾಗಿತ್ತು. ಸರ್ಜರಿ ಮಾಡಿಕೊಳ್ಳಲು ನಿರ್ಧಾರ ಮಾಡಿದ್ದ ನಿವೇದಿತಾ ಆ ನಿರ್ಧಾರದಿಂದ ಹಿಂಜರಿದಿದ್ದು ಯಾಕೆಂದು ನೀವೇ ಅವಳಲ್ಲಿ ಕೇಳಿ ತಿಳಿಯಬೇಕು. ಕೊನೆಯದಾಗಿ ಅವಳು ತನ್ನೆಲ್ಲ ನೋವನ್ನು ಮರೆತು ನಿಮ್ಮ ಜೊತೆ ಖುಷಿಯಾಗಿರಲು ಕಾರಣ ಬಹುಶಃ ನೀವು, ಮೇಡಮ್, ಅಖಿಲ್ ಮತ್ತು ಸಿಂಚನ. ಯಾಕೆಂದರೆ ಆಗಲೇ ಹೇಳಿದಂತೆ ನಿಮ್ಮನ್ನು ಬಿಟ್ಟರೆ ಅವಳಿಗೆ ಹೊರ ಜಗತ್ತಿನಲ್ಲಿ ತಂದೆ, ತಾಯಿ, ಬಂಧು ಬಳಗ ಎನ್ನಲು ಯಾರೂ ಕೂಡ ಇಲ್ಲ ಎಂದವರು ನರ್ಸ್ ಬಂದು ಕರೆದಾಗ ಕುಳಿತಲ್ಲಿಂದ ಎದ್ದು, ಸರ್, ನಿವೇದಿತಾ ಕಂಡೀಷನ್ ಕ್ರಿಟಿಕಲ್ ಇದ್ದ ಕಾರಣ ಸರ್ಜರಿಗೆ 5 ರಿಂದ 6 ಗಂಟೆಯ ಸಮಯ ಬೇಕಾಗುತ್ತದೆ. ನಥಿಂಗ್ ಟು ವರಿ, ದಿ ಬೆಸ್ಟ್ ಡಾಕ್ಟರ್ಸ್ ಟೀಮ್ ಅವಳನ್ನು ಹ್ಯಾಂಡಲ್ ಮಾಡುತ್ತಿದೆ. ಹಾಗೇನಾದರೂ ಹೆಚ್ಚು ಕಮ್ಮಿ ಆದರೆ ನಿಮಗೆ ತಿಳಿಸಲು ನಾನು ಇಲ್ಲಿಯೇ ಇದ್ದೇನೆ. ನೀವೆಲ್ಲ ಮಧ್ಯಾಹ್ನದಿಂದ ಇಲ್ಲೇ ಇದ್ದೀರಿ, ಹೊಟ್ಟೆಗೂ ಏನೂ ಇಲ್ಲ ಅನ್ಸುತ್ತೆ. ಪ್ಲೀಸ್ ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಯಾರಾದರೂ ಒಬ್ಬರು ಇಲ್ಲಿಗೆ ಬಂದರೆ ಸಾಕು. ಅಖಿಲ್, ಪ್ಲೀಸ್ ಅಪ್ಪ ಅಮ್ಮನನ್ನು ಮನೆಗೆ ಕರೆದುಕೊಂಡು ಹೋಗು ಎಂದು ಹೇಳಿ ಅಲ್ಲಿಂದ ಐಸಿಯುನತ್ತ ನಡೆದರು. ವಾಸುದೇವ್ ಕಣ್ಣಂಚಲ್ಲಿದ್ದ ನೀರನ್ನು ತೊಡೆದು ಬಿಕ್ಕಳಿಸಿ ಅಳುತ್ತಿರುವ ಹೆಂಡತಿ ಮಕ್ಕಳ ನೋವನ್ನು ನೋಡಲಾರದೆ ಅಲ್ಲಿಂದ ಹೊರ ನಡೆದರೆ ಆಘಾತದಲ್ಲಿ ಅಲ್ಲೇ ಕುಸಿಯಲು ಹೊರಟ ಸಾಮ್ರಾಟ್ನನ್ನು ಸಂಭಾಳಿಸಿದ ಆರ್ಯ ಅಲ್ಲೇ ಇದ್ದ ಕುರ್ಚಿಯಲ್ಲಿ ಕೂರಿಸಿ ನೀರಿದ್ದ ಬಾಟಲನ್ನು ಅವನತ್ತ ಚಾಚಿದನು. ನೀರು ಬೇಡವೆಂದು ತಲೆ ಆಡಿಸಿದವನ ಕಣ್ಣಿಂದ ಕಣ್ಣೀರು ಹರಿಯುತ್ತಲೇ ಇತ್ತು. ತಾನು ಒಂದು ಕ್ಷಣ ಡಾಕ್ಟರ್ ತಾಹಿರ ಈಗಷ್ಟೇ ನಿವೇದಿತಾ ಬಗ್ಗೆ ಹೇಳಿದ ಮಾತುಗಳನ್ನು ನೆನಪಿಸಿಕೊಂಡು ಗೆಳೆಯನತ್ತ ನೋಡಿ, ನಿವೇದಿತಾ ಆರೋಗ್ಯದ ಬಗ್ಗೆ ತಲೆಕೆಡಿಸಿಕೊಂಡು ಮಧ್ಯಾಹ್ನದಿಂದ ಕಣ್ಣೀರು ಹಾಕುತ್ತಿರುವ ಎತ್ತು ಹೊರದ ಈ ತಂದೆ ತಾಯಿಗೆ ಒಂದೊಮ್ಮೆ ಅವಳ ಜೀವನದಲ್ಲಿ ಪ್ರೀತಿಯ ನಾಟಕವಾಡಿ ಅವಳನ್ನು ಕೊರಗುವಂತೆ ಮಾಡಿದ್ದು ಇಷ್ಟು ವರ್ಷ ತಾವೇ ಮುದ್ದು ಮಾಡಿದ ಮಗನಂತಿರುವ ಅಳಿಯ ಎಂದು ತಿಳಿದರೆ ಇವರೆಲ್ಲರ ಮನಸ್ಥಿತಿ ಹೇಗಿರಬಹುದು ಎಂದು ಯೋಚಿಸಿದ ಆರ್ಯಗೆ ಮದುವೆಯ ಹಾಲಿನಿಂದ ಇಲ್ಲಿಯವರೆಗಿನ ಗೆಳೆಯನ ವರ್ತನೆ ನೋಡಿ ಅವನಲ್ಲಿರುವ ನೋವಿನ ಅಂದಾಜು ಸಿಕ್ಕಿತ್ತು. ತೇವವಾದ ಕಣ್ಣಂಚನ್ನು ಒರೆಸಿಕೊಂಡು ಅಲ್ಲೇ ಇದ್ದ ಅಖಿಲ್ ಕೈ ಹಿಡಿದು ಹೊರ ನಡೆದವನು, ಅಖಿಲ್, ಯು ಹ್ಯಾವ್ ಟು ಸ್ಟ್ರಾಂಗ್ ಮ್ಯಾನ್. ಈ ಕ್ಷಣ ನೀನೇ ಹೀಗೆ ಅಳುತ್ತಾ ಕೂತರೆ ಮನೆಯವರನ್ನು ಸಂಭಾಳಿಸುವುದು ಯಾರು? ಡಾಕ್ಟರ್ ಹೇಳಿದಂತೆ ಒಮ್ಮೆ ಎಲ್ಲರೂ ಮನೆಗೆ ಹೋಗೋಣ. ಇಲ್ಲಿದ್ದರೆ ಅಂಕಲ್ ಆಂಟಿ ಇನ್ನಷ್ಟು ಮನಸ್ಸು ಕೆಡಿಸಿಕೊಂಡು ಕೂರುತ್ತಾರೆ ಎಂದವನ ಮಾತು ಸರಿಯೆನಿಸಿ ದುಃಖದಲ್ಲೇ ಇರುವ ತಂದೆ ತಾಯಿಯ ಜೊತೆ ಸಾಮ್ರಾಟ್ ಮತ್ತು ಸಿಂಚನಾಳನ್ನು ಬಲವಂತವಾಗಿ ಮನೆಗೆ ಕರೆದುಕೊಂಡು ಹೊರಟನು. ದಾರಿಯ ಮಧ್ಯೆ ಒಬ್ಬೊಬ್ಬರು ಒಂದೊಂದು ಯೋಚನೆಯಲ್ಲಿ ಕಳೆದು ಹೋಗಿದ್ದರು. ಮನೆಗೆ ಬಂದ ಅಖಿಲ್ ಫ್ರೆಶ್ ಆಗಿ ಕೆಳಗಡೆ ಬಂದು ತಂದೆ ತಾಯಿಯ ಕೋಣೆಗೆ ಹೋಗಿ ಇನ್ನೂ ದುಃಖದಲ್ಲಿರುವವರನ್ನು ನೋಡಿ ಅವರನ್ನು ಸಮಾಧಾನಿಸಿ ಒತ್ತಾಯ ಮಾಡಿ ಊಟಕ್ಕೆ ಡೈನಿಂಗ್ ಟೇಬಲ್ ಪಕ್ಕ ಕರೆತಂದನು. ಎಲ್ಲರೂ ಒಂದೆರಡು ತುತ್ತು ತಿಂದು ಕೈ ತೊಳೆಯುವಾಗ ಅಖಿಲ್ ತಾನು ಆಸ್ಪತ್ರೆಗೆ ಹೋಗುತ್ತಿರುವುದಾಗಿ ಹೇಳಿ ಯಾರ ಮಾತಿಗೂ ಕಾಯದೆ ಅಲ್ಲಿಂದ ಹೊರಟನು. ಆಸ್ಪತ್ರೆಗೆ ತಲುಪಿದ ಅಖಿಲ್ ನಿವೇದಿತಾಳಿದ್ದ ಐಸಿಯು ಹೊರಗಡೆ ಡಾಕ್ಟರ್ಸ್ ಬರುವಿಕೆಗಾಗಿ ಕಾದು ಕುಳಿತ ಗಂಟೆಯ ಬಳಿಕ ಹೊರಬಂದ ತಾಹಿರ ಅಲ್ಲೇ ಇದ್ದ ಅಖಿಲನನ್ನು ನೋಡಿ, ನಥಿಂಗ್ ಟು ವರಿ. ಈಗಷ್ಟೇ ನಿವೇದಿತಾಳ ಸರ್ಜರಿ ಮುಗಿಯಿತು. ಶಿ ಈಸ್ ಔಟ್ ಆಫ್ ಡೇಂಜರ್ ನೌ. ಆಗಲೇ ಹೇಳಿದಂತೆ ಡಾಕ್ಟರ್ಸ್ ಅಲೋಕ್ ಪ್ರಕಾರ ನಿವೇದಿತಾಳ ಕಂಡೀಷನ್ ಸ್ವಲ್ಪ ಕ್ರಿಟಿಕಲ್ ಇತ್ತು. ಹಾಗಾಗಿ ಸರ್ಜರಿಗೆ ತುಂಬ ಸಮಯ ತೆಗೆದುಕೊಳ್ಳುವುದರ ಜೊತೆ ಅವಳಿಗೆ ಪ್ರಜ್ಞೆ ಬರಲು 1 ದಿನವೇ ಬೇಕಾಗಬಹುದು. ಪ್ರಜ್ಞೆ ಬಂದ ಮೇಲೂ 1 ವಾರ ಅವಳು ಇಂಟೆನ್ಸ್ ಕೇರ್ ಯೂನಿಟಲ್ಲಿ ಇರಬೇಕೆಂದು ಹೇಳಿದರು. ನಾಳೆ ಈ ಸಮಯದಲ್ಲಿ ಅಥವಾ ಇದಕ್ಕಿಂತ ಮೊದಲು ಅವಳಿಗೆ ಪ್ರಜ್ಞೆ ಬಂದರೂ ಬರಬಹುದು.
ಉಳಿದ ಡಾಕ್ಟರ್ಸ್ ಅವಳ ಹೆಲ್ತ್ ಕಂಡೀಷನ್ ಬಗ್ಗೆ ನಿನಗೆ ಅಪ್ಡೇಟ್ ಮಾಡುತ್ತಾ ಇರುತ್ತಾರೆ. ನಾನು ಕೂಡ ಇಲ್ಲಿಯೇ ಇದ್ದೇನೆ. ಡೋಂಟ್ ವರಿ ಎಂದು ಅಲ್ಲಿಂದ ಹೊರಟರು. ತಂದೆಗೆ ಕರೆ ಮಾಡಿ ನಿವೇದಿತಾ ಬಗ್ಗೆ ಹೇಳಿದಾಗ ನೆಮ್ಮದಿಯ ನಿಟ್ಟುಸಿರು ಹೊರಚೆಲ್ಲಿದ ವಾಸುದೇವ್ ಹೆಂಡತಿ ಜೊತೆ ಮಕ್ಕಳಿಗೂ ವಿಷಯ ತಿಳಿಸಿ ದೇವರ ಕೋಣೆಗೆ ಹೋಗಿ ಕೈ ಮುಗಿದು ತಮ್ಮ ಕೋಣೆಯತ್ತ ನಡೆದರು. ತಂದೆಯ ಬಳಿ ಮಾತನಾಡಿ ಫೋನಿಟ್ಟ ಅಖಿಲ್ ಸ್ವಲ್ಪದರಲ್ಲಿ ಐಸಿಯುನಿಂದ ಹೊರಬಂದ ಡಾಕ್ಟರ್ ಅಲೋಕನನ್ನು ನೋಡಿ ಅವರಲ್ಲಿ ತಂಗಿಯ ಆರೋಗ್ಯದ ಬಗ್ಗೆ ಕೇಳಿದಾಗ ಬಾಗಿಲಲ್ಲಿರುವ ಚಿಕ್ಕದಾದ ಗಾಜಿನ ಮೂಲಕ ಅವಳನ್ನು ತೋರಿಸಿದ ಅಲೋಕ್ ಅವಳ ಸ್ಥಿತಿಯ ಬಗ್ಗೆ ವಿವರಿಸುತ್ತಾ ಧೈರ್ಯ ತುಂಬಿದವರಿಗೆ ಧನ್ಯವಾದ ಹೇಳಿ ಪುನಃ ತಂಗಿಯತ್ತ ನೋಟ ಹರಿಸಿದವನ ಕಣ್ಣಂಚು ತೇವವಾಗಿತ್ತು. ಐಸಿಯು ಎದುರೇ ಕುಳಿತಿದ್ದವನ ಹತ್ತಿರ ತಾಹಿರ ಕಳುಹಿಸಿದ್ದ ನರ್ಸ್ ಬಂದು ಅವನಿಗೆ ಮಲಗಲು ರೂಮ್ ತೋರಿಸಿ ಹೋದಳು. ಹಾಸಿಗೆಯ ಮೇಲೆ ಅಡ್ಡಾದರೂ ಪದೇ ಪದೇ ನಿವೇದಿತಾ ಮಲಗಿದ್ದ ಸ್ಥಿತಿಯನ್ನು ನೆನಪಿಸಿಕೊಂಡವನಿಂದ ನಿದ್ದೆ ದೂರ ಸರಿದಿತ್ತು. ಬೆಳಿಗ್ಗೆ ಬೇಗನೆ ಎದ್ದ ಅಖಿಲ್ ವಾಶ್ರೂಮ್ ಹೊಕ್ಕು ಫ್ರೆಶ್ ಆಗಿ ನಿವೇದಿತಾಳಿದ್ದ ಐಸಿಯು ಎದುರುಗಡೆ ಬಂದು ಕುಳಿತು ಅಲ್ಲೇ ಇದ್ದ ಕುರ್ಚಿಗೆ ಹೊರಗೆ ಕಣ್ಮುಚ್ಚಿದವನಿಗೆ ಯಾರೋ ಭುಜದ ಮೇಲೆ ಕೈ ಇಟ್ಟ ಅನುಭವವಾಗಿ ಕಣ್ತೆರೆದವನ ಎದುರು ತಾಹಿರ ನಿಂತಿದ್ದರು. ಅವನೇನು ಕೇಳುವ ಮೊದಲೇ ಆಲ್ ಇಸ್ ಗುಡ್, ಅವಳಿಗೆ ಪ್ರಜ್ಞೆ ಬರುವ ತನಕ ಏನು ಹೇಳಲಾಗುವುದಿಲ್ಲ. ಅಖಿಲ್, ಹೌದು, ರಾತ್ರಿ ಮಲಗಲಿಲ್ಲವಾ? ನಿದ್ದೆ ಬಂದರೆ ಹೋಗು ಮಲಗು, ನಾನಿಲ್ಲೇ ಇದ್ದೇನೆ ಎಂದು ಐಸಿಯು ಒಳಗಡೆ ಹೋದರು. ಸ್ವಲ್ಪದರಲ್ಲಿ ಮಗನಿಗೆ ಕರೆ ಮಾಡಿದ ವಾಸುದೇವ್, ಮನೆಗೆ ಬಾ, ಕೆಲವೊಂದು ಮುಖ್ಯವಾದ ವಿಷಯಗಳನ್ನು ಮಾತನಾಡುವುದಿದೆ. ನಿವಿ ಜೊತೆ ತಾಹಿರ ಇದ್ದಾರೆ, ಡೋಂಟ್ ವರಿ, ನೀನು ಬೇಗ ಬಾ ಎಂದವರ ಮಾತಿಗೆ ಅಖಿಲ್ ಮೌನದಲ್ಲೇ ಕಾರನ್ನು ಮನೆಯತ್ತ ಚಲಾಯಿಸಿದನು. ಮನೆ ತಲುಪಿದ ಮಗನನ್ನು ವಾಸುದೇವ್ ಸಾಮ್ರಾಟ್ ಕೋಣೆ ಒಳಗಡೆ ಕರೆದುಕೊಂಡು ಹೋದರೆ ಎಲ್ಲ ಅಲ್ಲೇ ಇರುವುದನ್ನು ನೋಡಿ ಅಖಿಲ್ಗೆ ಗೊಂದಲವಾಗಿತ್ತು. ಅವರೆಲ್ಲರ ಮೌನ ಮುರಿಯುವಂತೆ, ನಿನ್ನೆಯಿಂದ ನಾವು ಯಾರೂ ನೆಮ್ಮದಿಯಾಗಿಲ್ಲ. ಪಾಪ ಆ ಮಗುವಿನ ಜೀವನದಲ್ಲಿ ಭಗವಂತ ಬರೀ ನೋವನ್ನೇ ಬರೆದಿದ್ದಾನೆ ಏನೋ. ಆ ವಿಷಯ ಆಮೇಲೆ ಮಾತನಾಡೋಣ. ಈಗ ತಾಹಿರ ಹೇಳಿದಂತೆ ನಿವೇದಿತಾಳಿಗೆ ಹಳೆಯದೆಲ್ಲ ನೆನಪಿತ್ತು. ಆದರೂ ನಮಗಾಗಿ, ನಮ್ಮೆಲ್ಲರ ಖುಷಿಗಾಗಿ ತನ್ನೆಲ್ಲ ನೋವನ್ನು ನುಂಗಿಕೊಂಡು ನಮ್ಮೊಡನೆ ಇದ್ದವಳವಳು. ಆಗಲೇ ಅದನ್ನೆಲ್ಲ ನೆನಪಿಸಿಕೊಂಡು ಎಲ್ಲರೂ ಕಣ್ಣೀರು ಹಾಕಿದಾಯಿತು. ಈಗ ನಿವೇದಿತಾ ಯಾರು ಏನು ಎನ್ನುವುದು ನಮಗೆ ಸಾಮ್ರಾಟ್ ಹೇಳುತ್ತಾನೆ ಅಲ್ವಾ ಸಾಮ್ರಾಟ್ ಎಂದ ವಾಸುದೇವ್ ಅವನತ್ತ ತಿರುಗಿದಾಗ ಎಲ್ಲರಿಗೂ ಆಶ್ಚರ್ಯವಾದರೆ ಸಾಮ್ರಾಟ್ ಗಾಬರಿಯಲ್ಲಿ ತೊದಲುತ್ತಿದ್ದನು. ಇನ್ನೂ ತಡ ಮಾಡಬೇಡ ಸಾಮ್ರಾಟ್, ನಿನ್ನೊಳಗಡೆ ಅದೆಷ್ಟು ನೋವು ಗುಟ್ಟುಗಳು ಇವೆಯೋ ಇವತ್ತು ಎಲ್ಲವನ್ನೂ ಹೇಳಿಬಿಡು. ನನಗೆ ಗೊತ್ತಿರುವ ಹಾಗೆ ನಿವೇದಿತಾ ನಿನ್ನ ಮಂಗಳೂರಿನ ಇಂಜಿನಿಯರಿಂಗ್ ದಿನಗಳಲ್ಲೇ ನಿನ್ನ ಜೀವನಕ್ಕೆ ಬಂದವಳು. ಈಗ ಪ್ಲೀಸ್ ನಿಜ ಹೇಳಿಬಿಡು. ಅಂದಿನಂತೆ ಕಟ್ಟುಕತೆ ಕಟ್ಟಿ ನನ್ನ ಮಗಳ ಕ್ಯಾರೆಕ್ಟರ್ ಬಗ್ಗೆ ಏನಾದರೂ ಇಲ್ಲ ಸಲ್ಲದ್ದು ಮಾತನಾಡಿದರೆ ಅಂದು ನಾನು ಮೌನ ವಹಿಸಿದೆ ಎಂದು ಇಂದು ಸುಮ್ಮನಿರಲಾರೆ. ಸೊ ಇದನ್ನು ನಿನಗೆ ನಿನ್ನ ಅಂಕಲ್ ಕೊಡುತ್ತಿರುವ ವಾರ್ನಿಂಗ್ ಅಂತ ತಿಳಿದರೂ ನನಗೆ ಬೇಸರವಿಲ್ಲ. ಒಟ್ಟಿನಲ್ಲಿ ಹೇಳುವುದಾದರೆ ನನಗೆ ನನ್ನ ಮಗಳ ಬಗ್ಗೆ ತಿಳಿಯಬೇಕು ಅಷ್ಟೇ ಎಂದು ಗಂಭೀರವಾಗಿ ಹೇಳಿದವರ ಧ್ವನಿಗೆ ಒಮ್ಮೆಲೆ ಎಲ್ಲ ಬೆಚ್ಚಿ ಬಿದ್ದರೆ ಸಾಮ್ರಾಟ್ ಕಣ್ಣಂಚಲ್ಲಿ ಕಣ್ಣೀರಿತ್ತು. ರಜನಿ ಗೊಂದಲದಲ್ಲಿ, ರೀ ಸಾಮ್ರಾಟ್ಗೆ ನಿವಿಯ ಪರಿಚಯ ಹೇಗಿರಲು ಸಾಧ್ಯ ಎಂದವರ ಪ್ರಶ್ನೆಗೆ ಮದುವೆಯ ಹಾಲಲ್ಲಿ ನಿವೇದಿತಾ ಬಿದ್ದಾಗ ತಾನು ಮದುಮಗ ಎನ್ನುವುದರ ಜೊತೆ ಅವಳ ಫ್ಯಾಮಿಲಿಯಾದ ನಾವೆಲ್ಲ ಅಲ್ಲೇ ಅವನ ಪಕ್ಕ ಇದ್ದರೂ ನಮ್ಮನ್ನು ಲೆಕ್ಕಿಸದೆ ಮಂಟಪದಿಂದ ಇಳಿದು ಇತ್ತೀಚೆಗೆ ಪರಿಚಯವಾದ ನಿವಿಯ ಹತ್ತಿರ ಓಡಿದನಲ್ಲ, ಇವನಿಗೆ ಯಾವಾಗದಿಂದ ಮತ್ತು ಯಾಕೆ ಅವಳ ಮೇಲೆ ಅಷ್ಟೊಂದು ಕಾಳಜಿ? ಓಕೆ, ಮನೆ ಮಗಳೆಂದು ಕಾಳಜಿಯಲ್ಲಿ ಅವಳ ಹತ್ತಿರ ಓಡಿದ ಅಂತಲೇ ತಿಳಿದುಕೊಳ್ಳೋಣ. ಆದರೆ ಅಲ್ಲಿ ನಾವೆಲ್ಲ ಗಾಬರಿಯಲ್ಲಿ ಅವಳನ್ನು ನಿವಿ ಎಂದು ಕರೆದು ಎಚ್ಚರಿಸಲು ಪ್ರಯತ್ನಿಸುತ್ತಿದ್ದರೆ ಈ ನಿನ್ನ ಅಳಿಯ ಅಳುತ್ತಾ ಶ್ರದ್ಧಾ ಶ್ರದ್ಧಾ ಎನ್ನುತ್ತಿದ್ದ. ಇನ್ನು ಆಸ್ಪತ್ರೆಯಲ್ಲಿ ನಿವಿಗಿರುವ ಬ್ರೈನ್ ಟ್ಯೂಮರ್ ಬಗ್ಗೆ ತಿಳಿದಾಗ ಈ ನಿನ್ನ ಅಳಿಯನ ಅವತಾರ ನೋಡಿದೆಯಾ? ಯಾಕೋ ಇವನ ಈ ಹೊಸ ಅವತಾರ ನೋಡಿ ಇಷ್ಟು ದಿನ ನಾನು ನಿವಿಯ ಬಗ್ಗೆ ಮುಚ್ಚಿಟ್ಟ ಒಂದು ವಿಷಯವನ್ನು ನಿಮ್ಮಲ್ಲಿ ಹೇಳಲೇಬೇಕು ಎಂದ ವಾಸುದೇವ್ ಅವರ ಪ್ರತಿಯೊಂದು ಮಾತು ಅಲ್ಲಿದ್ದವರನ್ನು ಸಾಮ್ರಾಟ್ ಬಗ್ಗೆ ಯೋಚಿಸುವಂತೆ ಮಾಡಿದರೆ ಕೊನೆಯ ಮಾತನ್ನು ಕೇಳಿದ ರಜನಿ ಆತಂಕದಲ್ಲಿ
ನೀವು ನಿವಿಯ ಬಗ್ಗೆ ಅಂತ ಹಳುಕುತ್ತಲೇ ಕೇಳಿದ ಹೆಂಡತಿಯನ್ನು ನೋಡಿ ವೇಟ್ ಅನ್ನುತ್ತಾ ಅಲ್ಲೇ ಇದ್ದ ಸಾಮ್ರಾಟ್ ಕಬೋರ್ಡ್ ತೆರೆದು ಅಂದು ಅವರು ಅವನಿಗೆ ಕೊಟ್ಟ ಪುಸ್ತಕ ಹುಡುಕಿ ಅದರೊಳಗಿದ್ದ ಅವರಿಬ್ಬರ ಫೋಟೋವನ್ನು ಹೆಂಡತಿ ಮಕ್ಕಳ ಎದುರು ಹಿಡಿದು ಈ ಪುಸ್ತಕ ಯಾರದ್ದು ಗೊತ್ತಾ? ವರ್ಷಗಳ ಹಿಂದೆ ಬೆಂಗಳೂರಲ್ಲಿ ನಿವೇದಿತಾ ಆಕ್ಸಿಡೆಂಟ್ ಆದಾಗ ಅವಳ ಬ್ಯಾಗಲ್ಲಿ ಸಿಕ್ಕ ಒಂದೇ ಒಂದು ವಸ್ತು ಎಂದರೆ ಈ ಪುಸ್ತಕ ಹಾಗೂ ಇದರೊಳಗಡೆ ಇದ್ದ ಈ ಫೋಟೋ ಎಂದವರು ಸಾಮ್ರಾಟ್ನತ್ತ ದೃಷ್ಟಿ ಹರಿಸಿದಾಗ ಇಷ್ಟೆಲ್ಲ ಹೇಳಿದರೂ ಇನ್ನೂ ತಲೆ ತಗ್ಗಿಸಿ ನಿಂತಿರುವವನನ್ನು ನೋಡಿ ಕೋಪದಲ್ಲಿ ಇನ್ನೂ ಏನು ಯೋಚಿಸುತ್ತಿದ್ದೀಯಾ ಸಾಮ್ರಾಟ್? ಮಾತಾಡು. ಮುಂದೊಂದು ದಿನ ನಿವಿಯಲ್ಲೇ ಅವಳ ಬಗ್ಗೆ ಕೇಳಿ ತಿಳಿಯಬಹುದು. ಆದರೆ ಈಗಲೇ ತುಂಬ ನೋವುಂಡಿರುವ ಆ ಮಗುವಿಗೆ ಅವಳ ಗತ ಜೀವನವನ್ನು ನೆನಪಿಸಿ ಇನ್ನಷ್ಟು ನೋವನ್ನು ಕೊಡಲು ನನ್ನಿಂದ ಸಾಧ್ಯವಿಲ್ಲ. ಅದಲ್ಲದೆ ನಿನ್ನ ಇವತ್ತಿನ ವರ್ತನೆ ನೋಡಿದರೆ ನೀನು ಆ ದಿನ ನನ್ನಲ್ಲಿ ಸುಳ್ಳು ಹೇಳಿದಂತೆ ನಿವೇದಿತಾ ನಿನ್ನ ಜೀವನದಲ್ಲಿ ಬಂದು ಹೋದ ಕೆಲವೊಂದು ನಿಮಿಷಗಳ ಅತಿಥಿಯಂತೂ ಖಂಡಿತ ಅಲ್ಲ. ಬಿಡು, ಆಗಲಿನಿಂದ ನಾನೇ ಮಾತನಾಡುತ್ತಿದ್ದೇನೆ. ಈಗ ನಿನ್ನ ಸರದಿ. ನಿವೇದಿತಾ ಬ್ಯಾಗ್ ಒಳಗಿದ್ದ ಪುಸ್ತಕದಲ್ಲಿ ನಿಮ್ಮಿಬ್ಬರ ಫೋಟೋ ಇದೆ ಎಂದರೆ ಆ ಫೋಟೋದ ಬಗ್ಗೆಯಾದರೂ ನೀನು ಹೇಳಲೇಬೇಕು. ಈಗಲಾದರೂ ಹೇಳು ಸಾಮ್ರಾಟ್. ಯಾರು ಈ ನಿವೇದಿತಾ ಎಂದು ಕೇಳಿದವರ ಕಾಲಿನ ಬಳಿ ಸಾಮ್ರಾಟ್ ಮಂಡಿ ಊರಿ ಕುಸಿದು ಕುಳಿತನು. ಈ ಕತೆ ಇನ್ನು ಮುಂದುವರಿಯುವುದು. ವಿಡಿಯೋ ನೋಡ್ತಾ ಇರೋರು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಈ ಕತೆ ಇನ್ನು ಮುಂದುವರಿಯುತ್ತದೆ. ನಿಮ್ಮ ಸಪೋರ್ಟ್ ಮತ್ತು ಪ್ರೋತ್ಸಾಹಕ್ಕೆ ತುಂಬು ಹೃದಯದ ಧನ್ಯವಾದಗಳು. ಯಾವಾಗಲೂ ನಮಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್.